ಎಕ್ಸ್ಕ್ಯೂಸ್ ಮೀ. ಯಾಕೋ ಹುಡುಗ, ನನ್ನ ಮಗಳ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಅದು ಹುಡುಗಿಯರು. ಸ್ವಲ್ಪ ಎನರ್ಜೆಟಿಕ್ ಆಗಿ ಓಡಾಡಿ ಯಾರೊಬ್ಳನ್ನು ಬುಟ್ಟಿಗೆ ಹಾಕೊಳ್ಳೋದು ಬಿಟ್ಟು ಒಳ್ಳೆ ಕರೆಂಟ್ ಹೊಡೆದ ಕಾಗೆ ಥರ ಕೂತಿದ್ಯಲ್ಲೋ. ಒಂದು ಹುಡುಗಿನ ಬೀಳ್ಸಕ್ಕೆ ಹೋಗಿ ಬ್ರೇಕ್ ಫೇಲ್ ಆಗಿ ಜೀವನದಲ್ಲಿ ಬೇಜಾರಾಗಿದೆ ಅಂಕಲ್. ಈ ಗ್ಯಾಪಲ್ಲಿ ಇನ್ನೊಂದು ಬೇಕಾ? ಕಷ್ಟ ಆಗುತ್ತೆ. ಓ ಹಾಗ. ಒಂದು ಕೆಲಸ ಮಾಡು, ಹ್ಞೂ ನಿನ್ನ ಹುಡುಗಿನ ಆ ಮಲ್ಲಿಗೆಪುರ ದೇವಸ್ಥಾನ ಕರ್ಕೊಂಡು ಹೋಗು. ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಹಾಗಂತೀರಾ? ಡೆಫಿನೆಟ್ಲಿ. ಇವತ್ತು ನೀನು ಹೋಗಿದ್ಯಂತಲ್ಲ, ಹೇಗಿದೆ ಆ ದೇವಸ್ಥಾನ, ಆ ಭಕ್ತಿ, ಆ ನಂಬಿಕೆ? ಇನ್ನೆಲ್ಲೂ ಇಲ್ಲ. ಬೈ ದ ವೇ ಥ್ಯಾಂಕ್ಸ್. ನೀನು ನಂದಿನಿನ ಮೆಟ್ಲು ಹತ್ತೋಕೆ ಬಿಡ್ಲಿಲ್ವಂತಲ್ಲ, ನೀನೇ ಮೇಲೆ ಹೋಗಿ ಪ್ರಸಾದ ತಂದು ಕೊಟ್ಟಿ ಅಂತಲ್ಲ. ದೊಡ್ಡವ್ರು ಹೇಳಿದ್ ಮಾಡ್ಲೇಬೇಕಲ್ಲ ಅಂಕಲ್. ಗ್ರೇಟ್. ನನ್ನ ಮಗಳು ಕೋತಿ, ಮೆಟ್ಲು ಹತ್ತಬೇಡ ಅಂದ್ರೆ ಹತ್ತಾಳೆ. ಅದಕ್ಕೆ ಇನ್ಮೇಲೆ ನನ್ನ ಬಿಟ್ರೆ ಅವಳ ಗಂಡನೇ ಅವಳನ್ನು ಹೊತ್ಕೊಂಡು ಹೋಗೋದು ಅಂತ ಮಾತಾಗಿದೆ. ಹಾಗ ಅಂಕಲ್? ಎಸ್, ಈ ವರ್ಷದಿಂದ ಅವಳ ಗಂಡನೇ ಅವಳನ್ನು ಹೊತ್ಕೊಂಡು ಹೋಗೋದು. ನಾನು ರಿಟೈರ್ ಆಗಿಬಿಟ್ಟೆ. ದೇವದಾಸ, ಕೇಳ್ದೇನೋ? ಏನೋ ಇದು ಗಿಡ್ತಾ ಇದೆ. ನನಗೂ ಚಾನ್ಸ್ ಇದೆ. 55 kg ಇರೋ ಹುಡುಗಿನ ಬೆಟ್ಟದ ಮೇಲೆ ಹೊತ್ಕೊಂಡು ಹೋಗಿದ್ದು ವೇಸ್ಟ್ ಆಗ್ಲಿಲ್ಲ ಕಣೋ, ವರ್ಕೌಟ್ ಆಗ್ತಾ ಇದೆ. ನಾನೀಗ ಗಂಡನ್ ಲೆಕ್ಕ ಕಣೋ. ಲೋ ದೇವದಾಸ, ನಾನು ಏನೇ ಹೇಳಿದ್ರು ಇಲ್ಲ ಅಂತ ಗಂಟೆ ಅಳ್ಳಾಡಿಸ್ತೀಯ ನಿನ್ನ. ಏನೋ ಎಲ್ಲೋಗ್ತೀಯ? ಇರೋ. ಮಗಳು ಮದ್ವೆಲಿ ಇದೇ ಡ್ರೆಸ್ ಅಲ್ಲಿ ಇರ್ತಾಳೆ. ಒಂದ್ಸಲ ಡ್ರೆಸ್ ಹಾಕಿ ಎಲ್ಲ ಸರಿಗಿದೆಯಾ ನೋಡೋಣ ಅಂತ ಕರ್ಕೊಂಡ್ ಬಂದಿದ್ದೀನಿ. ಹೇಗಿದೆ? ಸೂಪರ್, ವಂಡರ್ಫುಲ್. ಆದರೆ ಏನೋ ಒಂದು ಮಿಸ್ಸಿಂಗ್ ಇದೆ. ಶುರು ಆಯ್ತು ನಿಮ್ದು. ಯಂಗ್ ಮ್ಯಾನ್, ಕ್ಯಾನ್ ಯು ಥಿಂಕ್ ಆಫ್ ಎನಿಥಿಂಗ್? ಎಸ್ ಐ ಡು ಅಂಕಲ್. ಹೇಳೋ ಮತ್ತೆ. ಮದ್ವೆಗಿದ್ವೆ ಇಲ್ಲ ದೊಡ್ಡ ಮ್ಯಾಟ್ರು. ಆದ್ರೆ ಇಂಥ ಟೈಮಲ್ಲಿ ಹುಡುಗಿ ಎಣೆ ಖಾಲಿ ಆಗಿದ್ರೆ ದೆವ್ವದ ಪಿಕ್ಚರ್ ಅಲ್ಲಿ ಬರೋ ಮೋಹಿನಿ ತರ ಕಾಣ್ತಾರೆ. ಕುಂಕುಮ ಗಿಂಕುಮ ಇಟ್ರೆ ದೇವತೆ ತರ ಕಾಣ್ತಾರೆ. That's it. Yeah, yeah. Oh my God. How can we forget ಕುಂಕುಮ, you ladies? Pritam is right. ಕುಂಕುಮ ಇದ್ರೇನೆ ನನ್ನ ಮಗಳು ದೇವತೆ ತರ ಕಾಣೋದು. ಗ್ರೇಟ್ ಯಂಗ್ ಮ್ಯಾನ್. ಅದಕ್ಕೆ ಹೇಳೋದು ಪ್ರೀತಮ್ ಇರಬೇಕು ಅಂತ. ಗೋ ಸ್ವೀಟಿ, ಕುಂಕುಮ ಹಚ್ಕೊಂಡು ಬಾ. ಹೋಗು. ಕಮಲಾ, ನಿನ್ ಮಗ ಸಾಮಾನ್ಯದವನಲ್ಲ ಕಣೆ. ಹೆಂಗಸರಿಗೆ ಗೊತ್ತಾಗ್ಲಿಲ್ಲ. ಏನೋ ಮಾಡ್ರನ್ ಹುಡುಗಿ ಅಂತ ಸುಮ್ನೆ ಬಿಟ್ವಿ, ನೋಡು ಕಂಡಿಡ್ದ್ಬಿಟ್ಟ. ಬಿಂದಿ ಸೆಲೆಕ್ಟ್ ಮಾಡ್ತಿರ್ಬೇಕು. ಇಷ್ಟೊತ್ತ ಏನೋ ಆಗಿದೆ ರೀ, ಬೆಳಗ್ಗಿಂದ ತುಂಬಾ ಡಲ್ ಆಗಿದ್ದಾಳೆ. ಏನ್ ವಿಷಯ ಅಂತ ಕೇಳಿ ನೀವ್ ಅದನ್ನ ತೆಗಿಬೇಡಿ, ಹಾಕೊಳ್ಳಿ. ಹಾಯ್ ನಂದು. ಏನಾಯ್ತು ಬಂಗಾರ ನಿಂಗೆ? ಏನ್ ಪುಟ? ವಾಟ್ ಹ್ಯಾಪನ್ಡ್? ಮದ್ವೆ ಸೀರೆ ಯಾಕೆ ಹೀಗ್ ನೆನ್ಸಿದ್ಯಾ? ಅದನ್ನ ಹೀಗ ಬಿಸಾಡೋದು? ಈಗ ಏನಾಯ್ತು ಅಂತ ಹೀಗ್ ಕೂತಿದ್ಯಾ? ಯಾರಾದ್ರೂ ಏನಾದ್ರು ಅಂದ್ರ ನಿಂಗೆ? ರಾಮ, ಗನ್ ತಗೊಂಬಾ. ರೀ, ಮಾತ್ಗೂ ಗನ್ ತಗೋತೀನಿ ಅಂತಿರಲ್ಲ. ನಮ್ಮನ್ನೆಲ್ಲ ಬಿಟ್ಟು ಡೆಲ್ಲಿಗೆ ಹೋಗ್ತಿದ್ದೀನಲ್ಲ ಅಂತ ದುಃಖ ಅವಳಿಗೆ. ಹೌದಾ ಪುಟ? ನೋ ಬೇಬಿ, ಡೆಲ್ಲಿಲಿ ನಿನ್ ಜೊತೆ ಗೌತಮ್ ಇರ್ತಾನಲ್ಲ, ನಿನಗೆ ನಮ್ಮ ನೆನಪು ಆಗಲ್ಲ. ನೋಡು, ತವ್ರ ಮನೆ ಬಿಟ್ಟು ಹೋಗೋದು ಎಷ್ಟ್ ಕಷ್ಟ ಅಂತ ನಂಗೆ ಗೊತ್ತು. ಆದ್ರೆ ನೀ ಹೀಗ್ ಬೇಜಾರ್ ಮಾಡ್ಕೊಂಡ್ ಕೂತ್ರೆ ನಂಗೆ ನಿಮ್ಮಪ್ಪಂಗೆ ಪ್ರಾಣ ಹೋದಂಗ ಆಗತ್ತೆ. ಹೌದು ಪುಟ. ಹೇಳ್ ಬಂಗಾರ. ದೇವದಾಸ್, ದೇವದಾಸ್. ಸಾರಿ ಅಂಕಲ್, ನಾನ್ ದೇವದಾಸ್ ನೋಡ್ಕೊಂಡ್ ಬಂದೆ. ಇಲ್ಲಿ ಫ್ಯಾಮಿಲಿ ಡ್ರಾಮಾ ನಡೀತಿದೆ ಅಂತ ಗೊತ್ತಿಲ್ಲ. ಸಾರಿ. ಇಲ್ಲಿ ಬಾ. ಇಲ್ಲಿ ಬಾ. ಯಂಗ್ ಮ್ಯಾನ್, ಇಲ್ಲಿ ನೋಡು, ನಂದಿನಿ ಸ್ವಲ್ಪ ಅಪ್ಸೆಟ್ ಆಗಿದ್ದಾಳೆ.
ಅವಳಿಗೆ ಸ್ವಲ್ಪ ಸಮಾಧಾನ ಮಾಡು. ನಾ? ಅವಳನ್ನ ನೀನಲ್ದೆ ಇನ್ಯಾರು ನಗಿಸ್ಬೇಕು? ಹೌದು. ಹಾಗಾದ್ರೆ ನಾನು ಜೋಕರು ಬಫೂನ್ ಅಂತ ಕನ್ಫರ್ಮ್ ಆಗೋಯ್ತು. ಹಾಗಲ್ಲ ಹಾಗಲ್ಲ. ಅಲ್ಲ, ಯಾವ ವಿಷಯಕ್ಕೆ ಸಮಾಧಾನ ಮಾಡ್ಬೇಕು? ಈ ಹುಡುಗಿರು ಯಾವ್ದಕ್ಕೆ ಯಾವಾಗ ಯಾಕೆ ಬೇಜಾರು ಮಾಡ್ಕೋತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ ಅಂಕಲ್. ರೀ, ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಿದ್ದಾಳೆ ಅಂತ ದುಃಖ ಅವಳಿಗೆ. ನೋಡು, ಅವಳನ್ನ ನಗ್ಸಿ ಊಟಕ್ಕೆ ಕರ್ಕೊಂಬ. ನಾನು ಇವಳು ಫ್ರೆಂಡ್ಸ್ ಅನ್ನು ಊಟಕ್ಕೆ ಕರಿತೀನಿ. ರೀ, ಜೀವಮಾನ ಎಲ್ಲ ಇದೇ ಆಗೋಯ್ತು. ತವ್ರ ಮನೆ ಬಗ್ಗೆ ಯಾವ್ದಾದ್ರೂ ದುಃಖದ ಹಾಡು ಹೇಳೇನ್ರಿ? ಸಿಚುಯೇಷನ್ ಸೆಟ್ ಆಗುತ್ತೆ. ಬೇಡ ಬಿಡಿ, ಹಾಡು ಹೇಳಲ್ಲ. ಸಿಂಗಿಂಗ್ ಕ್ಯಾನ್ಸಲ್. ತತ್ತೇರೆ ಮಧ್ಯದಲ್ಲಿ ಸೀರೆ ಗಲಾಟ ಬೇರೆ. ನಾನು ಮಾಡೋ ಕೆಲಸ ಒಂದೊಂದಲ್ಲ ಅಲ್ವೇನ್ರಿ? ಎಲ್ಲಿದ್ದೀರಾ ಬಾಸ್ ನೀವು? ಯಾರ ಜೊತೆ ಓಡೋಬೇಕು ಅಂತ ಈ ಸೀರೆ ಕಟ್ಟದ್ನೋ ಅವ್ರು ಇನ್ನೊಂದು 2 ದಿನದಲ್ಲಿ ಬೇರೆಯವ್ರ ಜೊತೆ ಮೇನ್ ಡೋರಲ್ಲೇ ಆಚೆ ಹೋಗ್ತಾರೆ. ಈ ಶಾರ್ಟ್ ಕಟ್ ಯಾಕೆ ಹೋಗ್ಬೇಕು ದೇವದಾಸ? ನಮ್ಗೆ ಬಿಚ್ಬಿಡೋಣ. ಅದನ್ನ ಬಿಚ್ಚಬೇಡಿ, ಅದನ್ನ ಬಿಚ್ಚಬೇಡಿ ಅಂದೆ. ಅದಲ್ಲೇ ಇರ್ಲಿ. ಅರ್ಥ ಆಗ್ಲಿಲ್ಲ. ಅರ್ಥ ಆಗೋದು ಬೇಡ ಬಿಡಿ. ಲೈಫಲ್ಲಿ ಈ ಲೆವೆಲ್ ಕನ್ಫ್ಯೂಸ್ ಆಗಿದ್ದು ಇದೇ ಫಸ್ಟ್ ಟೈಮ್. ಎಲ್ಲ ನಿಮ್ಮ ಆಶೀರ್ವಾದ. Number 1. Wonderful. 72.5. Number 2. 77.14. Number 3. 81.34. Hey, men are prohibited. ಗಂಡಸರಿಗೆ ಅವಕಾಶವಿಲ್ಲ. Go back. Go back. ಚಪ್ಪಾಳೆ ಜೋರಾಗಿ ತಟ್ಟಿ. ಚಪ್ಪಾಳೆ ಚಪ್ಪಾಳೆ. ಸೊನ್ನೆ ಸೊನ್ನೆ ಬರೀ. ಸೊನ್ನೆ ಬರೀಯೋ. ಬಬ್ಲಿ, ನಿನ್ ಗಂಡಂಗ್ ತುಂಬಾ ಹುಡ್ಗಿರ್ ಕಾಟ ಕಣೆ. ನಿನ್ ಗಂಡನೂ ಏನ್ ಕಮ್ಮಿ ಇಲ್ಲ. ಟೀ ಶರ್ಟ್ ಶಾರ್ಟ್ಸ್ ಹಾಕೊಂಡ್ ಮೆರಿತಾರೆ ನೋಡು. ಓಕೆ ಎಲ್ರಿಗೂ 100 ಕೊಡ್ತೀನಿ. 100. ನೋಡಿ ಸಾಕಾಗೋಗಿದೆ. ಅದಕ್ಕೆ ಪರಮ್ವೀರ್ ಚಕ್ರ ಬದಲು ಪರಮ್ವೀರ್ ಛತ್ರಿ ಅಂತ ಹೆಸರಿಟ್ಟಿದ್ದೀನಿ. ಓಕೆ ಎಲ್ರಿಗೂ 100 ಕೊಡ್ತೀನಿ. 100. ಓಕೆ ಬೇಡ, 110 ಕೊಟ್ಟಿದ್ದೀನಿ. ಹಲೋ, ಒಂದ್ ನಿಮಿಷ. ಊರಿಂದ ಇನ್ನಷ್ಟು ಜನ ಹುಡುಗಿರ್ ಬರ್ತಿದ್ದಾರೆ. ನೀವೇ ಪಿಕಪ್ ಮಾಡ್ತೀರಾ ಪ್ಲೀಸ್? ಹೌದಾ? ವೈ ನಾಟ್? ಯಾಕಂದ್ರೆ ನೀನ್ ಹೇಳಿದ್ಮೇಲೆ ಇಲ್ಲ ಅನ್ನೋಕ್ಕಾಗತ್ತೆ. ಗರ್ಲ್ಸ್, ಐ ವಿಲ್ ಬಿ ಬ್ಯಾಕ್ ಸೂನ್. ಈ ಕೋತಿ ಗ್ಯಾಂಗ್ ಜೊತೆ ನಂದಿನಿ ಮದ್ವೆ ಇನ್ವಿಟೇಷನ್ ಹಂಚಕ್ಕೆ ಊರ್ ಸುತ್ತಕ್ ಹೋಗ್ತೀನಿ ಅಂದಿದ್ಲು. ಬೇಗ ಕರ್ಕೊಂಡು ಹೋಗು. ಇದೇನ್ರಿ ಇದು? ಒಂದ್ಸಲಿ ಅನ್ಯಾಯ ಆದ್ರೂ ಹೋಗ್ಲಿ ಬಿಡಿ ಅನ್ಬೋದು, 2ನೇ ಸಲ ಓಕೆ ಅನ್ಬೋದು, 3ನೇ ಸಲ ನನ್ಗೆ ಈ ತರ ಆಗ್ತಾ ಇರೋದು. ದೇವ್ರೆ, ಈ ಗಂಡು ಜನ್ಮ ಸಾಕಪ್ಪ ಸಾಕು. ಬೇಗ ರೆಡಿಯಾಗಿ. ನೀವು ಹೇಳಿದ್ಮೇಲೆ ರೆಡಿ ಆಗದೆ ಇರಕ್ಕಾಗುತ್ತಾ? ಎಲ್ಲಿಗೆ ಪಯಣ? ನಿಮ್ಗೆ ಗೊತ್ತಾಗತ್ತೆ. ಕ್ವಿಕ್. ಲವ್ ದೇವದಾಸ, ಆ ಹುಡುಗಿ ಮತ್ತೆ ಬಂದ್ಬಿಟ್ಟಾಳು. ನೋಡ್ಕೊಳ್ಳೋ ಪುಣ್ಯಾತ್ಮ. ಕ್ಯಾಬ್ರೆ ಡ್ಯಾನ್ಸರ್ ತರ ಆಗೋಯ್ತು ನಮ್ಮ ಲೈಫ್. ಹೋಗೋಣ. ಹೇಳಿದ್ಮೇಲೆ ಹೋಗದೆ. ಓಹೋ, ಏನ್ರಿ ಇಷ್ಟೊಂದು ಮದುವೆ ಇನ್ವಿಟೇಷನ್ ಕಾರ್ಡ್ಸು? ಯಾರು ಕೊಡ್ತೀರಾ? ಈ ಊರಲ್ಲಿ ಹುಡುಕಿದ್ರೆ 2.5 ಮನೆ ಕೂಡ ಇಲ್ಲ ನೆಟ್ಟಿಗೆ. ಯಾರಿಗೂ ಕೊಡ್ತಾ ಇಲ್ಲ. ಅಲ್ಲಿ ಯಾರು ಕೂತ್ಕೋಬಾರ್ದು ಅಂತ ಇಟ್ಟಿರೋದು. ಅರ್ಥ ಆಗ್ಲಿಲ್ಲ.
ಅರ್ಥ ಆಗೋದು ಬೇಡ ಬಿಡಿ. ಅದನ್ನ ಯಾಕೆ ತಗೊಂಡ್ರಿ? ಆ ವಾಚಲ್ಲಿ ಹೆಚ್ಚು ಕಮ್ಮಿ ನನ್ನ ಲೈಫೇ ಇದೆ. ನೀವೊಬ್ಬರದೇನ ಲೈಫ್ ಇದ್ರಲ್ಲಿರೋದು? ಹಂಗಂತೀರಾ? ಇದು ಕೂಡ ಅರ್ಥ ಆಗ್ಲಿಲ್ಲ. ಎಲ್ಲ ಅರ್ಥ ಆಗತ್ತೆ, ಇಲ್ಲಿ ನಿಲ್ಸಿ, ಅವ್ರು ಹೋಗ್ಲಿ. ನೀವು ಹೇಗೆ ಹೇಳ್ತೀರೋ ಹಾಗೆ. ಮುಂದೆ ಇಲ್ಲಿ ಎಡಗಡೆ ತಿರ್ಗಿಸಿ. ಓ ಎಸ್, ಆಯ್ತು. ಏಯ್ ಸುಮ್ನಿರ, ಮಾತಾಡ್ಬೇಡ, ಹೊಡೆದಾಕ್ಬಿಡ್ತೀನಿ. ನೋಡ್ರಿ, ಹುಡುಗಿ ರೂಟ್ ಚೇಂಜ್ ಮಾಡ್ತಿದ್ದಾಳಲ್ಲ, ಲೂಸ್ ಗೀಸ್ ಆಗಿದ್ದಾಳ, ಕೇಳು ಅಂತಿದ್ದಾನೆ. ಕರೆಕ್ಟ್ ಆಗಿ ಹೇಳಿದಾನೆ, ಗಾಡಿ ಓಡಿಸಿ. ಹಾ, ನೀವು ಹೇಳೋದು ದೊಡ್ಡದ, ನಾನು ಓಡಿಸೋದು ದೊಡ್ಡದ? ಸೈಕಲ್ ಶಾಪ್ ಅವನು ಅವ್ರ ಸೋದ್ರ ಮಾವ ಇರಬೇಕು. ಮದುವೆ ಕಾರ್ಡ್ ಕೊಡಕ್ಕೆ ಹೋಗಿದ್ದಾಳೆ ನಿಮ್ಮ ಅಕ್ಕ. ತಗೋ ನೀನು. ಹತ್ತಿ. ಮುಂದೆ ಆ ಜಲಪಾತ ತುದಿಗೆ ಕರ್ಕೊಂಡು ಹೋಗ್ತೀರಾ? ಅಲ್ಲಿಗೆ? ಸುಮ್ಮನಿರ ರಾಸ್ಕಲ್, ಮಾತಾಡಬೇಡ ನೀನು. ಏನಾಯ್ತು? ಅಲ್ಲ, ಹುಡುಗಿ ದೇವರಾಣೆಗೂ ಲೂಸ್ ಆಗ್ಬಿಟ್ಟಿದ್ದಾಳೆ, ಹುಷಾರು ಅಂತಿದ್ದಾನೆ. ಅಲ್ಲಿ ನಾನು ಚಿಕ್ಕ ಹುಡುಗಿ ಇದ್ದಾಗಿಂದ ಅಲ್ಲಿ ಹೋಗಿ ನಿಂತ್ಕೋಬೇಕು ಅಂತ ಕನಸು ಕಟ್ಟಿದ್ದೀನಿ. ಈಗ ಕರ್ಕೊಂಡು ಹೋಗ್ತಿರೋ ಇಲ್ವೋ? ನೀವು ಹೇಳಿದ್ ಮಾಡೋದು ಬಿಟ್ಟು ಈ ನಡುವೆ ನಾನು ಬೇರೆ ಕೆಲಸನೇ ಮಾಡಿಲ್ಲ ರೀ. ನಡ್ರಿ, ಇದು ಒಂದು ಆಗೋಗ್ಲಿ. ರೇ ಅಲ್ಲಿ ಯಾರ್ರಿ ಇದಾರೆ ಮದುವೆ ಕಾರ್ಡ್ ಕೊಡಕ್ಕೆ? ನೀವು ಒಳ್ಳೆ ಮುಂದಿನ ಕಾರ್ಯಕ್ರಮ ಮಾತಾಡ್ಬೇಡಿ. ಈ ವಾಚ್ ಕಟ್ಟಿ ನನ್ನ ಕೈಗೆ. ಕಟ್ತಿರೋ ಇಲ್ವೋ? ಇಷ್ಟೆಲ್ಲ ಆದಮೇಲೆ ನಿಮ್ಮನ್ನು ಇಷ್ಟಪಡದೆ ಇರೋಕ್ಕಾಗಲಿಲ್ಲ ನನ್ನ ಕೈಯಲ್ಲಿ. ಈ ಕೈ ಯಾವತ್ತೂ ಬಿಡಲ್ಲ ಅಲ್ವಾ? ಎಲ್ಲರನ್ನೂ ಒಪ್ಪಿಸ್ತೀನಿ. ಪ್ಯಾಪ್ಯಾ ಡುಮ್ ಡುಮ್. ಒಪ್ಲಿಲ್ಲ ಅಂದ್ರೆ? ಸೀರೆ ಕಟ್ಟಿದ್ದೀನಲ್ಲ.
ಬಾರೆ ಕುಣಿವ ನಿನ್ನ ಮೇಲೆ ಮಳೆಯ ಹನಿಯ ಮಾಲೆ ಜೀವಕ್ಕೆ ಜೀವ ತಂದವಳೆ ಜೀವಕ್ಕಿಂತ ಸನಿಹ ಬಾರೆ ಒಲವೇ ವಿಸ್ಮಯ ಒಲವೇ ವಿಸ್ಮಯ ನಿನ್ನ ಪ್ರೇಮ ರೂಪ ಕಂಡು ನಾನು ತನ್ಮಯ ಹುಚ್ಚು ಹುಡುಗ ನೀನು ಬಿಚ್ಚಿ ಹೇಳಲೇನು ಜೀವಕ್ಕೆ ರೆಕ್ಕೆ ತಂದವನೇ ಬಾನಿಗೇರಿ ಹಾರುವ ಬಾರೋ ಒಲವೇ ವಿಸ್ಮಯ ಒಲವೇ ನೀನೊಲಿದ ಕ್ಷಣದಿಂದಲೇ ಈ ಭೂಮಿ ಈ ಬಾನು ಹೊಸದಾಗಿದೆ ಈ ಮನವೆಲ್ಲ ಹೂವಾಗಿದೆ ಬೇರೇನೂ ಬೇಕಿಲ್ಲ ನೀನಲ್ಲದೆ ಕುಣಿದು ಕುಣಿದು ಬಾರೆ ಒಲಿದು ಒಲಿದು ಬಾರೆ ಜೀವಕ್ಕೆ ಜೀವ ತಂದವಳೆ ಜೀವಕ್ಕಿಂತ ಸನಿಹ ಬಾರೆ ಒಲವೇ ವಿಸ್ಮಯ ಒಲವೇ ವಿಸ್ಮಯ ನಿನ್ನ ಪ್ರೇಮ ರೂಪ ಕಂಡು ನಾನು ತನ್ಮಯ ಹುಚ್ಚು ಹುಡುಗ ನೀನು ಬಿಚ್ಚಿ ಹೇಳಲೇನು ಜೀವಕ್ಕೆ ರೆಕ್ಕೆ ತಂದವನೇ ಬಾನಿಗೇರಿ ಹಾರುವ ಬಾರೋ ಒಲವೇ ವಿಸ್ಮಯ ಯಾಕೆ ನಾನೇನ್ ಮಾಡ್ದೆ? ಕೇಳೋದು ಬೇರೆ ಕೇಳು. ಹೀಗೆ ಲವ್ ಆಗಿದೆ ಅಂತ ಹೇಳಿದ ತಕ್ಷಣ ಗಟ್ಟಿಯಾಗಿ ತಬ್ಕೋಬೇಕಿತ್ತು. ಅದು ಬಿಟ್ಟು ನನ್ನಂತ ಒಳ್ಳೆ ಹುಡುಗನ್ನ ಕಾಡಿಸಿ ಕಾಯಿಸಿ ಗೋಳೊಯ್ಕೊಂಡು ಬೇಜಾನ್ ಟೈಮ್ ವೇಸ್ಟ್ ಮಾಡ್ಬಿಟ್ಟೆ. ಹುಡುಗ ಎಂಥವನು ಅಂತ ಟೆಸ್ಟ್ ಮಾಡೋದು ಬೇಡವಾ? ಅವ್ನ್ ಟೆಸ್ಟಲ್ಲಿ ಪಾಸ್ ಆಗೋದು ಬೇಡವಾ? ಹುಡುಗರು ಪ್ರಾಣ ಹಿಂಡಕ್ಕೆ ಹುಟ್ಟಿದಿರ ನೀವು ಹುಡುಗಿರು. ಸಿಟಿ ಬಸ್ ಕೆಳಗಡೆ ಸಿಕ್ಕಿ ಸಾಯೋ ನಾಯಿಗಳಾದ್ರೆಷ್ಟು ವಾಸಿ ನಮ್ಕಿಂತ. ಈಗೇನು ಬೇಗ ತಾಳಿ ಕಟ್ತೀರಾ ಇಲ್ವಾ? ಇನ್ 2 ದಿವಸದಲ್ಲಿ ನನ್ ಮದ್ವೆ ಅಂತ ಗೊತ್ತು ತಾನೆ. ಮದ್ವೆ ಕ್ಯಾನ್ಸಲ್ ಮಾಡೋದಕ್ಕೆ ಪ್ಲಾನ್ ಮಾಡಿದೀನಿ. ಎಲ್ರು ಒಪ್ಪಿಸ್ತೀನಿ. ಇಲ್ಲ ಅಂದ್ರೆ ಓಡ್ ಹೋಗೋಣ ಅಂತ ಬರೀ ಕತೆ ಹೊಡೆಯೋದೇ ಆಗೋಯ್ತು. ಓಡ್ ಹೋಗೋದು ಅಂದ್ರೆ ಬರೀ ತಮಾಷೆ ಅಲ್ಲ. ಮದ್ವೆ ಆಗ್ತಿರೋ ಹುಡುಗಿ ನಾನು, ನೆನಪಿರ್ಲಿ. ನಿಮ್ಮ ಮನೇಲಿ ಯಾರಿಗೂ ನೈಟ್ ಹೊತ್ತು ನಿದ್ದೆ ಬರಲ್ವಾ? ನನ್ನ ರೂಮ್ ಬಾಗಿಲು ಒಳ್ಳೆ ತಮಟೆ ಬರ್ಸ್ದಂಗೆ ಬರ್ಸ್ತಾರಪ್ಪ. ಮದುವೆ ಆದ್ಮೇಲೆ ಈ ಥರ ಆದರೆ ಕಷ್ಟ ಆಗುತ್ತೆ ನನಗೆ. ಅರ್ಥ ಆಗಲಿಲ್ಲ ಅಲ್ಲ?
ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಂಟಿ ಬಾಯಲ್ಲಿ ಏನಂಟಿ? ಇಲ್ಲಿ ಕೂತ್ಕೊ ನೀನು. ಪ್ರೀತಮ್, ಹೇಳು, ಯಾರವನು? ಯಾರಂಟಿ? ಅದೇ ನಂದಿನಿ ಪ್ರೀತಿಸ್ತಿರೋ ಹುಡುಗ. ನಿಂಗ್ ಗೊತ್ತಲ್ವಾ? ನಿಂಗೆಲ್ಲ ಗೊತ್ತು, ನಿಜ ಹೇಳು. ಪ್ರೀತಮ್, ನಾಳಿದ್ದು ಗೌತಮ್ ಜೊತೆ ಇವಳು ಮದುವೆ ಕಣೋ. ಇವಳು ನೋಡಿದ್ರೆ ಇನ್ಯಾರನ್ನೋ ಇಷ್ಟಪಟ್ಟಿದ್ದೀನಿ, ಅವನ ಜೊತೆ ಓಡ್ ಹೋಗ್ತೀನಿ ಅನ್ಕೊಂಡಿದ್ದಾಳೆ. ಹಾಗಂತ ಯಾರು ಹೇಳಿದ್ರ ಆಂಟಿ ನಿಮ್ಗೆ? ನಾನೇ ಕೇಳಿಸ್ಕೊಂಡೆ. ಈಗಷ್ಟೇ ಫೋನಲ್ಲಿ ಬಡಬಡಿಸ್ತಿದ್ಲು ಕಣೋ. ಈ ಮದ್ವೆ ಎಲ್ಲ ಕ್ಯಾನ್ಸಲ್, ಓಡ್ ಹೊಟ್ಟೋಗೋಣ ಅಂತೆಲ್ಲ ಅಂತಿದ್ಲು. ಇಲ್ಲ, ಹಾಗೇನಿಲ್ಲ ಆಂಟಿ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಹೆತ್ತ ಮಗಳು ಉಸಿರಾಟ ಕೇಳಿದ್ರೆ ಹೇಳ್ತೀನಿ ನಾನು ಅವಳ ಮನ್ಸಲ್ಲಿ ಏನಿದೆ ಅಂತ. ನೀ ಸುಮ್ನೆ ಅವಳನ್ನ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ಬೇಡ. ಅಕಸ್ಮಾತು ನಂದಿನಿ ಅವಳು ಇಷ್ಟಪಡ್ತಿರೋ ಹುಡುಗನ್ ಜೊತೆ ಓಡ್ ಹೋಗ್ತೀನಿ ಅಂತ ಯೋಚನೆ ಮಾಡಿದ್ರೆ ಇಲ್ಲಿ ಎಂತ ಅನಾಹುತ ಆಗುತ್ತೆ ಗೊತ್ತಾ ನಿನ್ಗೆ? ಅವಳನ್ನ ಮದ್ವೆ ಆಗ್ಬೇಕಾಗಿರೋ ಗಂಡಿಗೆ ಎಂತ ಅನ್ಯಾಯ ಆಗುತ್ತೆ ಗೊತ್ತಾ? ಇಲ್ಲಿ ಎಷ್ಟ್ ಜನದ ನೆಮ್ಮದಿಗೆ ಬೆಂಕಿ ಬೀಳತ್ತೆ ಗೊತ್ತಾ ಪ್ರೀತ? ಇಲ್ಲೋಡು, ಈಗ ನೀನ್ ನೋಡ್ತಿದೀಯಲ್ಲ, ನನ್ ಗಂಡ ಕರ್ನಲ್ ಸುಬ್ಬಯ್ಯ, ಅವ್ರ ಬದುಕಿ ಉಳಿಯೋದಿಕ್ಕೆ ಆ ಗೌತಮೇ ಕಾರಣ ಕಣೋ. 2 ವರ್ಷದ ಹಿಂದೆ ಬಾರ್ಡರ್ ನಲ್ಲಿ ಗುಂಡೆಟ್ಟಿಂದ ಬಿದ್ದ ನನ್ ಗಂಡನ ತನ್ ಪ್ರಾಣ ಒತ್ತೆ ಇಟ್ಟು ಉಳಿಸಿದಾನವನು. ಗೌತಮ್ ಅಂದ್ರೆ ಇಡೀ ದೇಶ, ಇಡೀ ಕೊಡಗ್ನಾಡೆ ಹೆಮ್ಮೆ ಪಡೋ ಅಂತ ಸೈನಿಕ. ಅವನನ್ನ ನಮ್ಮ ಮಗಳು ಕೊಡ್ಬೇಕು ಅಂದ್ರೆ ನಾನು ನನ್ ಗಂಡ ಪುಣ್ಯ ಮಾಡಿರ್ಬೇಕು. ಅಂತದ್ರಲ್ಲಿ ಇವಳು ನೋಡಿದ್ರೆ ಇಲ್ಲೋಡು ಪ್ರೀತಮ್, ನನ್ ಗಂಡ, ನಾನು, ನನ್ ಮಗಳು, ಇಡೀ ಮನೆನೇ ನಿನ್ನ ನಂಬಿದೀವಿ ಕಣ. ನಿನ್ನಂಥ ಒಳ್ಳೆ ಹೃದಯದ ಹುಡುಗನ್ನ ಆ ದೇವ್ರೆ ನಮ್ಮನೆ ಕಳಿಸಿದಾನೆ ಅನ್ಸತ್ತೆ. ನಂದು ಯಾರನ್ನೂ ಸುಲಭವಾಗಿ ನಂಬೋದು ಇಲ್ಲ, ಹಚ್ಕೊಳ್ಳೋದು ಇಲ್ಲ. ಆದ್ರೆ ನಿನ್ ಜೊತೆ ಮಾತ್ರ ಆರಾಮಾಗಿ ನಗ್ನಗ್ತಾ ಮಾತಾಡ್ತಿರ್ತಾಳೆ. ಅಂದ್ಮೇಲೆ ಅವನ್ ಯಾರು ಅಂತ ಖಂಡಿತ ನಿನಗೆ ಹೇಳಿರ್ತಾಳಲ್ವಾ? ಯಾರವನು ಪ್ರೀತು? ನಾನೇ ಆಂಟಿ. ಪ್ರೀತಮ್, ತಮಾಷೆ ಮಾಡಬೇಡ. ಹೆತ್ಕರಳಿಗೆ ಸಂಕಟ ಆಗ್ತಿದೆ ಅಂತ ನಿಂಗೆ ಗೊತ್ತಾಗ್ತಿಲ್ಲ? ನೋಡು, ಅವನು ಯಾರು ಅಂತ ಅವಳು ಬಾಯಿ ಬಿಡಿಸಿ, ಆದ್ರೆ ಅವಳಿಗೆ ಸ್ವಲ್ಪ ಬುದ್ಧಿ ಹೇಳು. ಅವಳು ಯಾವ ಅನಾಹುತಾನು ಮಾಡ್ಕೊಳ್ದೆ ಇರೋ ಹಾಗೆ, ಗೌತಮ್ ಜೊತೆ ಈ ಮದ್ವೆ ಯಾವ ತೊಂದ್ರೆನೂ ಇಲ್ದೆ ನಡೆಯೋ ಹಾಗೆ ಮಾಡೋ ಜವಾಬ್ದಾರಿ ನಿಂದು. ನೋಡು ಪ್ರೀತಮ್, ಈ ವಿಷಯನ ನಂಗೆ ಯಾರ ಹತ್ರನೂ ಹೇಳೋ ಶಕ್ತಿ ಇಲ್ಲ ಕಣ. ನಮ್ಮನೆ ಮರ್ಯಾದೆ ನಿನ್ ಕೈಲಿದೆ. ಪ್ಲೀಸ್ ಡೂ ಸಮಥಿಂಗ್ ಪ್ರೀತಮ್, ಪ್ಲೀಸ್. ಥ್ಯಾಂಕ್ ಯು. ಓಕೆ ಗೌತಮ್, ವೆಲ್ಕಮ್. ನಾವು ಕಾಯ್ತಾ ಇರ್ತೀವಿ. ಹ್ಯಾಪಿ ಜರ್ನಿ. ಬಾಯ್. ಬಬ್ಲಿ, ಎಲ್ಲ ಹೊರಟಿದಾರಂತೆ. ಸಂಜೆ ಬೆಂಗಳೂರಿಗೆ ಬಂದು ಬೆಳಿಗ್ಗೆ ಇಲ್ಲಿರ್ತಾರಂತೆ. ಏನ್ ಸಾಹೇಬ್ರು ಇವತ್ತು ತುಂಬಾ ಫ್ರೀ ಇದ್ದಾಗಿದೆ? ಅರೆ ಓನೆ ಬಂಗಾರ, ಅಮ್ಮನ್ ಕಾಲ್ ಮೇಲೆ ತಾಚಿ ಮಾಡ್ತಿದೆ ಮಗು ಇವತ್ತು. ಮಮ್ಮಿ, ನಾನು ಇಷ್ಟು ದಿನ ಹೇಳ್ತಿದ್ದ ಹುಡುಗಿ ಬೇರೆ ಯಾರೂ ಅಲ್ಲ, ನಂದಿನಿ. ನಂದಿನಿ ಕೂಡ ಇಷ್ಟಪಟ್ಟಿದ್ದಾಳೆ, ಓಡೋಗೋಕೆ ರೆಡಿ ಇದ್ದಾಳೆ. ಅಮ್ಮ, ಅವಳಿಲ್ದೆ ಬದುಕಕ್ಕಾಗಲ್ಲಮ್ಮ.
ಹುಟ್ಟಾಗಿಂದ ಇವತ್ತಿನವರೆಗೂ ತಮಾಷೆಗೂ ನಿಂಗೆ ಹೊಡೆದಿರ್ಲಿಲ್ಲ, ಆದ್ರೆ ಇವತ್ತು ಹೊಡೆದ್ಬಿಟ್ಟೆ. ಅವಳು ಮದುವೆ ಆಗ್ತಿರೋಳು ಅಂತ ನಂಗೆ ಗೊತ್ತಿರಲಿಲ್ಲ. ನಾನೇನು ಮಾಡಲಿ? ಅವಳನ್ನ ಮರ್ತು ಬಿಡು. ಒಂದಿಡೀ ಸಂಸಾರ ನಂದಿನಿ ಮದುವೆ ಬಗ್ಗೆ, ಅವಳ ಭವಿಷ್ಯದ ಬಗ್ಗೆ ಕನಸು ಕಟ್ಕೊಂಡಿದೆ. ಅವ್ರ ಬದುಕನ್ನ ಹಾಳು ಮಾಡೋ ಪಾಪಿ ಆಗ್ಬೇಡ ನೀನು. ನೀನು ನನ್ನ ಮಗ ಪ್ರೀತು, ನನ್ನ ಪ್ರಾಣ ಸ್ನೇಹಿತೆ ಮನೆಗೆ ವಿಲನ್ ಆಗ್ಬಾರ್ದು ಅಲ್ವಾ? ಹಸೆ ಮಣೆ ಏರೋಕ್ ಹೊರಟೋಳ್ ತಲೆ ಕೆಡ್ಸಿದ್ ಕೆಟ್ಟ ಹುಡ್ಗ ನೀನು ಅಂತ ನಾಳೆ ಎಲ್ಲ ನಿನ್ನನ್ನು ಕರೀತಾರೆ. ಪ್ರೀತಿಸೋ ದೊಡ್ಡಲ್ಲ, ತ್ಯಾಗ ದೊಡ್ಡದು. ಮನೆ, ಮಂತಲದ ಮರ್ಯಾದೆ, ಮನುಷ್ಯತ್ವ ಅದೆಲ್ಲದಕ್ಕಿಂತ ದೊಡ್ಡದು. ಮನುಷ್ಯ ಆಗು, ಮೃಗ ಆಗ್ಬೇಡ. ಅಮ್ಮ ಏನಾದ್ರು? ಈಗ ನಿಮ್ಮಮ್ಮ ನಮ್ಮಮ್ಮನ ಕತೆ ಹೇಳಕ್ ಟೈಮ್ ಇಲ್ಲ. ಯಾಕೆ ಏನು ಅಂತ ಕೇಳ್ಬೇಡ. ಈಗ ನಮ್ಮಿಬ್ರು ನೋಡಿಸಿದ್ರೆ ನಿಮ್ಮಪ್ಪ ದಿ ಗ್ರೇಟ್ ಕರ್ನಲ್ ಸುಬ್ಬಯ್ಯನೇ ಉಳಿಸ್ಬೇಕು. ಅವ್ರಿಗೆ ಹೇಳ್ತೀನಿ, ಕಾಲಿಗೆ ಬಿದ್ದು ಕೇಳ್ಕೊತೀನಿ. ಅವ್ರು ಒಪ್ಲಿಲ್ಲ ಅಂದ್ರೆ ಏನಾಯ್ತು? ಏನ್ ಮಾತಾಡ್ದೆ ನಂದಿನಿ ಜೊತೆ? ಅವಳು ಇನ್ನೂ ಓಡೋಗೋ. ಆಂಟಿ, ನೀವೇನು ತಲೆ ಕೆಡ್ಸ್ಕೋಬೇಡಿ. ನಿಮ್ಮ ಮಗಳು ಜೀವನದಲ್ಲಿ ತುಂಬ ಚೆನ್ನಾಗಿರ್ತಾಳೆ. ನಾನಿದ್ದೀನಿ. ಮದುವೆ ದಿನ ನುಕ್ಕೊಂಡು ಬರ್ತಾ ಇದೆ. ನಿಮ್ಗೆ ಯಾರಿಗಾದ್ರೂ ಸೀರಿಯಸ್ನೆಸ್ ಇದೆಯಾ? ಮೊದಲು ನಾನು ಹೇಳಿದ ಕೆಲಸ ಮಾಡಿ ಮುಗಿಸಿ ಆಮೇಲೆ ಬಂದು ನಿನ್ನ ಮುಖ ತೋರಿಸು. ಗೆಟ್ ಔಟ್. ಯಾರಿಗೂ ಸೀರಿಯಸ್ನೆಸ್ಸೇ ಇಲ್ಲ. ನೀವು ಕಿರಿಚಬೇಡಿ. ಕಿರ್ಚಿದ್ರೆ ಯಾವ ಕೆಲ್ಸಾನೂ ಆಗಲ್ಲ. ಸ್ವಲ್ಪ ಸೈಲೆಂಟ್ ಆಗಿರೋದನ್ನ ಕಲೀರಿ. ಐ ನೋ ಇಟ್ ಬಬ್ಲಿ, ಐ ನೋ ಇಟ್. ನಾನೆಲ್ಲಿ ಕಿರ್ಚಿದೆ? ಸೈಲೆಂಟ್ ಆಗೇ ಕೆಲಸ ಮಾಡ್ತಿದ್ದೀನಿ ನಾನು. ನೀನೇನು ನನಗೆ ಹೇಳ್ಕೊಡ್ಬೇಕಾಗಿಲ್ಲ. ಅಪ್ಪಯ್ಯ, ಏಯ್, ಕಿರ್ಚ್ಬೇಡ ಕಣಯ್ಯ. ಕಿವಿ ಕೇಳಿಸೋಲ್ಲ ನಿಂಗೆ? ಏನು? ಪುರೋಹಿತರು. ಓಹ್, ಗುಡ್ ಮಾರ್ನಿಂಗ್. ಐ ಮೀನ್ ನಮಸ್ಕಾರ. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಹೌ ಆರ್ ಯು ಸರ್? ಎಲ್ಲ ಇವನ ಏನ್ರಿ ಪುರೋಹಿತರು ಶುದ್ಧ ಕನ್ನಡ ಸಂಸ್ಕೃತದಲ್ಲಿ ಮಾತಾಡ್ತಾರೆ ಅನ್ಕೊಂಡ್ರೆ ಇಂಗ್ಲಿಷ್ ಅಸಹ್ಯ. ರಾಮ, ಅವರನ್ನು ಹೊರಗಿಡು. ನೀವಿಬ್ರು ಸಂಸ್ಕೃತ ಬರುತ್ತಾ ನಿಮಗೆ ಅಥವಾ ಇಂಗ್ಲಿಷು? ಏನ್ ಸ್ವಾಮಿ, ಚತುರ್ವೇದ ಅಧ್ಯಯನನೂ ಆಗಿದೆ, ಉಪನಿಷತ್ ಅಧ್ಯಯನನೂ ಆಗಿದೆ. ಅರ್ಥ ಆಗ್ಲಿಲ್ಲ. ಆಗಿರ್ಬೇಕು, ಅದೇ ಸಂಸ್ಕೃತ. ಗುಡ್. ರಾಮ, ಇವರಿಬ್ರನ್ನ ಒಳಗೆ ಕರ್ಕೊಂಡೋಗು. ಬನ್ನಿ ಸಮಯ. ವಾಯ್, ನೀವೆಲ್ಲಿಗೆ? ಪ್ಲೀಸ್. ಈಗ ನೀವು ಹೋಗ್ತಿರೋ ಅಥವಾ ನಾನು ಸಂಸ್ಕೃತ ಮಾತಾಡ್ಲೋ? ಥ್ಯಾಂಕ್ ಯು ಸರ್. ಅಂಕಲ್, ನೀವು ಜಾಗಿಂಗ್ ಹೋಗ್ಬಾರ್ದಂತೆ. ಜಾಗಿಂಗ್ ಹೋಗೋದು ಬಿಟ್ಟು 1 ವರ್ಷ ಆಯ್ತು. ಅಂಕಲ್, ಅದೇ ಮಗಳು ಮದುವೆ ಎದುರುಗಡೆ ಇಟ್ಕೊಂಡು ಜಾಗಿಂಗ್ ಡ್ರೆಸ್ ಹಾಕೊಂಡು ಜಾಗಿಂಗ್ ಹೊಡಕ್ ನಿಂತಿದಾರಲ್ಲ, ಅವ್ರಿಗೇನು ತಲೆ ಕೆಟ್ಟಿದ್ಯಾ ಅಂದ್ರು. ಹೌದು, ನನಗೆ ತಲೆ ಕೆಟ್ಟಿದೆ. ನಾನು ಜಾಗಿಂಗ್ ಹೋಗ್ತೀನಿ ಅಂತ ಹೇಳು. ಅಂಕಲ್, ನಾನು ಬರಲ್ಲ. ನೀನು ಬರ್ತೀಯಾ? ಹಾಂ. ಬಾ.